ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಕಾಂಗ್ರೆಸ್ ಸಪೋರ್ಟ್ ಇತ್ತಾ ಅನ್ನುವಂತ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಕಾಂಗ್ರೆಸ್ ಸಪೋರ್ಟ್ ಇತ್ತಾ? ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಹಾಗಾದ್ರೆ ನೆಟ್ಟಿಗರ ಪ್ರಶ್ನೆಗಳನ್ನ ಗಿಲ್ಲಿ ಮುಂದಿಟ್ಟ ಅಶ್ವವೇಗ ನ್ಯೂಸ್. ಇದಕ್ಕೆ ಎಕ್ಸ್ಕ್ಲೂಸಿವ್ ಉತ್ತರವನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಗಿಲ್ಲಿ. ನನಗೆ ರಾಜಕೀಯಕ್ಕೆ ಬರುವ ಯಾವುದೇ ಉದ್ದೇಶ ಇಲ್ಲ. ನನ್ನನ್ನ ಕಾಂಗ್ರೆಸ್ ಮಾತ್ರ ಬೆಂಬಲಿಸಿಲ್ಲ, ಎಲ್ಲರೂ ಕೂಡ ಸಪೋರ್ಟ್ ಸಿಕ್ಕಿದೆ ಎಲ್ಲರಿಂದಾನೂ ಸಹಿತ. ಸಿಎಂ ಸಿದ್ದು, ಡಿಸಿಎಂ ಡಿಕೆ, ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಕೇಂದ್ರ ಮಂತ್ರಿ ಕುಮಾರಸ್ವಾಮಿ, ಹೀಗೆ ಎಲ್ಲರ ಪ್ರೀತಿನೂ ಕೂಡ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ಗೆ ಬಿಗ್ ಬಾಸ್ ಗಿಲ್ಲಿ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಸಿಎಂ ಸಿದ್ದು ಗೃಹ ಮಂತ್ರಿಯನ್ನ ಭೇಟಿಯಾಗಿದ್ದ ಗಿಲ್ಲಿಗೆ ಸಿಕ್ಕಿತ್ತು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಯ ಸಪೋರ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ರಾಜಕೀಯವಾಗಿ ಕಾಂಗ್ರೆಸ್ ಸಪೋರ್ಟ್ ಏನಾದರೂ ಇತ್ತಾ ಅನ್ನುವಂತ ಹಲವು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ನಾವು ನೆನ್ನೆಯಷ್ಟೇ ಗಮನಿಸಿದ್ವಿ, ಗಿಲ್ಲಿ ಹೋಗಿ ಸಿಎಂ ಅವರನ್ನ ಸಹಿತ ಅಲ್ಲಿ ಭೇಟಿಯನ್ನ ಮಾಡಿದ್ರು. ಸೊ ಇದೆಲ್ಲವನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇತ್ತು. ಆದ್ರೆ ಇದಕ್ಕೆ ಎಕ್ಸ್ಕ್ಲೂಸಿವ್ ಉತ್ತರವನ್ನ ಕೊಟ್ಟಿದ್ದಾರೆ ಗಿಲ್ಲಿ ಅಶ್ವವೇಗ ನ್ಯೂಸ್ಗೆ. ನನಗೆ ರಾಜಕೀಯಕ್ಕೆ ಬರುವ ಯಾವುದೇ ಪ್ರಸಂಗ ಇಲ್ಲ, ನನ್ನನ್ನ ಕಾಂಗ್ರೆಸ್ ಮಾತ್ರ ಬೆಂಬಲಿಸಿಲ್ಲ, ಎಲ್ಲರೂ ಕೂಡ ನನಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದು, ಡಿಸಿಎಂ, ಹೋಮ್ ಮಿನಿಸ್ಟರ್ ಎಲ್ಲರನ್ನ ಸಹಿತ ನಾನು ಭೇಟಿಯಾದೆ. ಇನ್ನು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ, ಹೀಗೆ ಎಲ್ಲರ ಪ್ರೀತಿನೂ ಕೂಡ ನನಗೆ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ಗೆ ಬಿಗ್ ಬಾಸ್ ಗಿಲ್ಲಿಯ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಇದು. ನಿನ್ನೆ ಮೊನ್ನೆ ಸಿಎಂ ಸಿದ್ದು ಗೃಹ ಮಂತ್ರಿಯನ್ನ ಭೇಟಿಯಾಗಿದ್ದ ಗಿಲ್ಲಿಗೆ ಸಿಕ್ಕಿತ್ತು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಯ ಸಪೋರ್ಟ್ ಸಹಿತ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿತ್ತು. ಎಲ್ಲಾರ ಹತ್ರನೂ ಹೋಗ್ಬೇಕಲ್ಲ, ಹಂಗೆ ಮೇಡಮ್. ಅಯ್ಯೋ, ಅದಕ್ಕೆ ರಾಜಕೀಯ ಅದಕ್ಕಂತೂ ತರಲೇಬೇಡಿ ಮೇಡಮ್. ಅದೇ ನಾನು ಎಲ್ರಿಗೂ ಹೇಳೋದು, ಅದು ಬರಲೇಬಾರ್ದು. ಇಲ್ಲಿ ಜಾತಿ ರಾಜಕೀಯ ಅನ್ನೋದು ಬರಲೇಬಾರ್ದು. ಅಷ್ಟು ಎಲ್ಲರೂ ಸಪೋರ್ಟ್ ಮಾಡೋರೆ, ಎಲ್ಲರೂ ಇದು ಮಾಡೋರು ಮೇಡಮ್. ನಮ್ಮ ಡಿ ಕೆ ಸಾಹೇಬರು, ಡಿ ಕೆ ಶಿವಕುಮಾರ್ ಸರ್, ಅವರು ಫೋನ್ ಮಾಡಿ ಮಾತಾಡಿ ವಿಶ್ ಮಾಡಿದ್ರು. ಎಲ್ಲರೂ ಮಾತಾಡಿ ಫೋನ್ ಮಾಡಿ ವಿಶ್ ಮಾಡಿದ್ರು ಮೇಡಮ್. ಹಂಗ್ ಬರಲ್ಲ, ಹಂಗಾಗಲ್ಲ ಮೇಡಮ್. ಪಾಲಿಟಿಕ್ಸಿಗೆ ಏನಾದ್ರು ಎಂಟ್ರಿ ಆಗ್ತಾರಾ? ಇಲ್ಲ ಮೇಡಮ್, ನನಗೆ ಖುಷಿಯಾಗಿದ್ದು ಯಾವ ವಿಚಾರದಲ್ಲಿ ಅಂದ್ರೆ, ಈಗ ರಾಜಕೀಯ ನಾಯಕರುಗಳು ಇದು ಫಸ್ಟ್ ಸೀಸನ್ ಅನ್ಸುತ್ತೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದು, ನಿಂತ್ಕೊಂಡಿದ್ದು, ಮಾತಾಡಿದ್ದು. ಈಗ ರಾಜಕೀಯ ನಾಯಕರುಗಳು ಅಂದ್ರೆ ಅದು ಒಂದು ಪ್ರತಿಬಿಂಬಿಸ್ತಾ ಇರ್ತಾರೆ ಒಂದು ಕ್ಷೇತ್ರನ, ಒಂದು ಇದನ್ನ. ಆ ಥರದವ್ರು ಈಗ ಅವರಿಂದ ಒಂದಷ್ಟು ಜನ ಇರ್ತಾರೆ. ಅವರು ಆ ಥರ ಹೇಳಿದಾಗ ಒಂದಷ್ಟು ಜನ ಸಪೋರ್ಟ್ ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ಲ ಮೇಡಮ್. ಬಂದು ಇಲ್ಲಿ ಆ ಪಕ್ಷ ಈ ಪಕ್ಷ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರಲ್ಲ, ನಿಂತ್ಕೋತಾರಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ನನಗೆ ನಂಬಕ್ಕಾಗಿಲ್ಲ ಮೇಡಮ್. ಅದು ಎಲ್ಲ ಪ್ರತಿಯೊಬ್ಬರೂ ಎಲ್ಲ ರಂಗದವ್ರು, ಈಗ ಚಿತ್ರರಂಗದವ್ರು ಎಷ್ಟು ಸಪೋರ್ಟ್ ಮಾಡೋರು ಮೇಡಮ್. ರೈತರು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಆಟೋ ಓಡಿಸೋರು, ಕ್ಯಾಬ್ ಓಡಿಸೋರು, ಎಲ್ಲ ಸ್ಟಿಕ್ಕರ್ ಹಾಕಿ ಅಂಟಿಸ್ಕೊಂಡು, ಬೈಕಲ್ಲಿ ಎಲ್ಲ ಸ್ಟಿಕ್ಕರ್ ಅಂಟಿಸ್ಕೊಂಡು. ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಗಿಲ್ಲಿಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹರಿಬಿಟ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯ್ತು, ಅವರು ಸಪೋರ್ಟ್ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ನಿಮ್ಮ ದಡದಪುರದ ಶಿವಣ್ಣ ಅವರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರು. ಸೊ ಈ ಮೂರು ಆಂಗಲ್ ಇಂದ ನೋಡಿದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂತ ಸಂಶಯ. ಹಂಗಿಲ್ಲ ಮೇಡಮ್. ಈಗ ಅದೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಆತರ ಅಲ್ಲ ಮೇಡಮ್ ಅದು ಬರುದು. ಅದು ಯಾಕೆ ಕೇಳಿದೆ ಅಂತ ನಾನು ಮುಂಚೆನೆ ಹೇಳ್ಬಿಟ್ಟೆ. ಅದು ಪ್ರೀತಿ ಮೇಡಮ್. ಅದು ಹಂಗ್ ಸಪೋರ್ಟ್ ಆತರ ನೋಡಕ್ ಹೋದ್ರೆ ನಮ್ಮ ರೇಣುಕಾಚಾರ್ಯ ಸರ್ ಅವರಲ್ಲ, ಅವರು ನನಗೆ ವಿಶ್ ಮಾಡಿದ್ರು ಮೇಡಮ್ ಫೋನ್ ಮಾಡ್ಬಿಟ್ಟು. ಆ ಥರ ಸುಮಾರು ಅವ್ರೆ. ನಮ್ಮ ದರ್ಶನ್ ಪುಟ್ಟಣಿಯ ಸರ್, ನಮ್ಮ ಫಸ್ಟೇ ಫೋನ್ ಮಾಡಿದವರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಸರ್ ಫಸ್ಟ್ ಫೋನ್ ಮಾಡಿ ವಿಶ್ ಮಾಡಿದವ್ರೆ. ಅದೆಲ್ಲ ಹೆಂಗ್ ಬರ್ತದೆ ಮೇಡಮ್? ಎಲ್ಲ ಅದು ಪಕ್ಷ ಆತರ ಬರಲ್ಲ ಮೇಡಮ್. ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡೋರು, ಎಲ್ಲರೂ ಅಷ್ಟೊಂದು ನಾನು ಯಾರು ಸಾಧ್ಯ ಆಯ್ತದೆ ಇನ್ನೂ ಮಾಡ್ತೀನಿ, ಅವ್ರನ್ನೆಲ್ಲರೂ ಮೀಟ್ ಮಾಡ್ತಾವನಿ, ಮಾತಾಡಿಸ್ತಾವನಿ. ಇದೀಗ ನಾವು ಗಮನಿಸಿದ್ವಿ ಅಂದ್ರೆ ಗಿಲ್ಲಿಯ ಒಂದು ಬಿಗ್ ಬಾಸ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರಾಜಕೀಯವಾಗಿ ಕೆಲವೊಂದು ಚರ್ಚೆ ಆಗುತ್ತೆ. ಈ ಒಂದು ಜಾತಿಯ ವಿಚಾರಕ್ಕೆ ಆಗಿರ್ಬೋದು, ಹೀಗೆ ಒಂದಿಷ್ಟು ಚರ್ಚೆಗಳು ನಾವು ಈ ಒಂದು ಏನು ಸಿದ್ದರಾಮಯ್ಯ ಅವರ ಕಚೇರಿಯಲ್ಲಿ ಆದಂಥದ್ದನ್ನ ಸಹಿತ ನಾವು ಗಮನಿಸಿದ್ವಿ. ಅದಾದ ಬಳಿಕ ಒಬ್ಬ ಶಾಸಕರ ಅಲ್ಲಿ ಬೆಂಬಲ, ಒಂದು ಸಪೋರ್ಟಿನ ಒಂದು ಹೇಳಿಕೆಯನ್ನು ಸಹಿತ ಕೊಡ್ತಾರೆ. ಇದನ್ನೆಲ್ಲ ಗಮನಿಸ್ಕೊಂಡಾಗ ಏನಾದರೂ ರಾಜಕೀಯವಾಗಿ ಒಂದು ರೀತಿಯಾಗಿ ಇವರಿಗೆ ನಂಟಿತ್ತಾ, ಹಾಗಾದ್ರೆ ಕಾಂಗ್ರೆಸ್ ಏನಾದರೂ ಸಪೋರ್ಟನ್ನು ಮಾಡ್ತಾ ಅನ್ನುವಂಥದ್ದು ಒಂದಿಷ್ಟು ಕಡೆ ಅಲ್ಲಿ ಕಾಣಿಸ್ತೈತೆ.
ಇತ್ತು. ಆದರೆ ನಾವೆಲ್ಲರೂ ಕೂಡ ಗಮನಿಸಿದ್ವಿ, ಓನ್ಲಿ ಮಂಡ್ಯ ಭಾಗ, ಬೆಂಗಳೂರು ಭಾಗ ಎಲ್ಲ ಕಡೆ ಅಲ್ಲ, ಎಲ್ಲ ಕಡೆ ಕೂಡ ಎಲ್ಲ ಭಾಗದಲ್ಲಿ ಕರ್ನಾಟಕದಾದ್ಯಂತ, ನಾರ್ತ್ ಕರ್ನಾಟಕ ಎಲ್ಲೆಡೆ ಕೂಡ ಗಿಲ್ಲಿಯ ಫ್ಯಾನ್ಸ್ ಹೆಚ್ಚಾಗೇ ಇದ್ರು. ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಹಾಗೆ ಅನಿಸಿದ್ರು ಕೂಡ, ಆದರೆ ಗಿಲ್ಲಿ ತನ್ನ ಟ್ಯಾಲೆಂಟ್ ಇಂದ ಬೆಳೆದಿದ್ದಾರೆ ಅನ್ನೋದು ಮಾತ್ರ ಸತ್ಯ.